ಇನ್ನೆರಡು ದಿನ ಟೈಮ್ ಐತೆ. ಇವತ್ತೊಂದಿನ, ನಾಳೆ ನಾಡಿದ್ದೊಳಗೆ ದುಡ್ಡು ಕೊಡಬೇಕು. ಇನ್ನು 3 ದಿವಸ ಅಂತ ಹೇಳಿದ್ರು. ಒಂದಿನ ಹೆಚ್ಚು ಕಡಿಮೆ ಹೆಂಗೋ ಮಾಡ್ಕೊಂತಾರೆ. ಒಟ್ಟಿನಲ್ಲಿ ನಾಳೆ ನಾಡಿದ್ರಾಗೆ ಕೊಡಬೇಕು. ಮತ್ತೆ ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಹೋದರೆ ಯಾಕೆ ಬೇಕಪ್ಪ, ಒಟ್ಟು ಸಾಕ್ಷಿ ಐತೆ ಅವ್ರ ಹತ್ರ. ಇವಾಗ ಏನು ಮಾಡೋಣ ಅನ್ನಿಸ್ತೈತೆ. ಈ ಅಪ್ಪನ ಹೆಂಗಪ್ಪ ಕೇಳೋಣ? ಈ ಅಪ್ಪ ರೊಚ್ಚಿಗೆದ್ದು ಬಿಟ್ಟವನೇ ನಮ್ಮ ಮೇಲೆ. ದುಡ್ಡು ಕೇಳಿದ್ರೆ ನಾನೊಂದು ಸ್ವಲ್ಪ ಜೋರು ಮಾಡ್ತೀನಿ. ಕೊಡಲಿಲ್ಲ ಅಂತಂದರೆ ನಮಗೆ ಕೊಡ್ದಲ್ಲ ಇನ್ನು ಯಾರಿಗೆ ಕೊಡ್ತೀಯ ನೀನು? ಕೊಡು ಅಂತ ಜೋರು ಮಾಡ್ತೀನಿ. ಜೋರು ಮಾಡಿದ್ರೆ ಕೊಡ್ತಾರೆ. ಇವ್ರ ಜೋರು ಮಾಡಿದ್ರೆ ಕಾಲ. ನಾನು ಯಾವಾಗಿಂದಲೂ ಜೋರು ಮಾಡ್ಕೊಂಡು ಹಿಂಗೇನೆ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಕೊಡಪ್ಪ ಅಂತ ಕೇಳಿದ್ರೆ ಒಳ್ಳೆ ಮಾತನ್ನ ಕೊಡಲ್ಲ. ನನಗೆ ಹಂಗೆ ಇಸ್ಕೋಬೇಕು ಅನ್ನೋದು ಗೊತ್ತೈತೆ. ಜೋರಾದ್ರೆ ಕೊಡ್ತಾರೆ. ತಿರುಗಿ ಹಾಕಬೇಕು, ಜೋರು ಹಾಕ್ತಾಳೆ ಮತ್ತು ಬೇಜಾರಾಗ್ತಾಳೆ ಅಂತೇಳಿ ಕೊಡ್ತಾನೆ ಈ ಅಪ್ಪ. ಈ ಅಪ್ಪನೇ ಬತ್ತೈತೆ, ಕೇಳ್ತೀನಿ ಒಳ್ಳೆ ಮಾತನ್ನ. ಕೊಡಲಿಲ್ಲ ಅಂದರೆ ಜೋರು ಮಾಡ್ತೀನಿ. ಕೊಡಲಿಲ್ಲ ಅಂದ್ರೆ ನಮಗೆ ಕೊಡ್ದಲ್ಲ ಇನ್ನು ಯಾವಳಿಗೆ ತಣಕ್ಕೆ ಕೊಡ್ಬೇಕು ಅಂತ ಇದೆಯಾ? ಆ ರೈತನೇ ತಿರ್ಗಾ ಈಕೇಣಿದೆಯಾ ಅಂತ ಕೇಳ್ತೀನಿ. ಅದಕ್ಕೇ ನಮ್ಮ ಮೇಲೆ ಹಿಂಗೆ ಜೋರು ಮಾಡ್ತಾ ಇದೀಯ ಅಂತಂದರೆ ಸುಮ್ಮನೆ ಕೊಡ್ತಾನೆ ಅವಾಗ. ಯಾಕೆ ಹಂಗೆ ನೋಡ್ತಾ ಇದೆಯಾ? ದೂರನು ಹಿಂಗೆ ಬತ್ತಿದಂಗೆ ನಂಗೆ ಹಿಂಗೆ ನೋಡ್ತಾ ಇದೆಯಾ? ಕಣ್ಣೇ ಕಾಮ್ತಾ ಇದ್ದಾವೆ ಮಕ್ಕದಾಗೆ. ಏನಿಲ್ಲ, ಇನ್ನು 2 ದಿನ ಟೈಮ್ ಐತೆ. ನನಗೆ ದುಡ್ಡು ಬೇಕಾಯ್ತು, 50,000 ರೂಪಾಯಿ. ದುಡ್ಡು ಕೊಡು. ನನ್ನ ಹೆಸರು ಹೇಳಲಿಲ್ಲ ನಾನು. ನನ್ನ ತಗೆಲ್ಲ ದುಡ್ಡು, ನನ್ನ ತಗೊಂಡು ರೂಪಾಯಿ ದುಡ್ಡಿಲ್ಲ ಮ್ಯಾಮ್. ಈಗ ಮನೆಗೆ ಅದಿದು ತಗೊಂಬಂದಿದ್ದೀನಿ. ಮದುವೆ ಅಂತ ಹೇಳಿ ಸ್ವಲ್ಪ ಖರ್ಚಾಗೈತೆ. ಈಗ ಮಗನ ಸೊಸೆ ಚೆನ್ನಾಗಿರಲಿ ಅಂತ ಮಂಚ ಬೆಡ್ಡು ತಗೊಂಬಂದಾಕಿದ್ದೀನಿ, ಮಂಚ ಮಾಡಿಸಿದ್ದೀನಿ. ದುಡ್ಡಿಲ್ಲ ಕಣ ಮ್ಯಾಮ್. ಇವಾಗ ಕೆಲ್ಸಕ್ಕೆ ಹೋಗಿರೋದು, ಇನ್ನು ಮನೆಯದೆಲ್ಲ ನೋಡ್ಕೋಬೇಕು. ನನ್ನ ತಗೆಲ್ಲ ಐತೆ, ದುಡ್ಡಿಲ್ಲ ಅಂತ ಹೇಳಿ ನಾನು ನೆನ್ನೆ ಹೆಸರು ಹೇಳಿದ್ದೀನಿ. ಸೌಮ್ಯ, ನನ್ನ ಬಲವಂತ ಮಾಡಬೇಡ ನೀನು. ಸುಮ್ಮನೆ ನನಗೆ ತಲೆ ತಿನ್ನಬೇಡ, ಸರಿನಾ? ನಾನು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಒಂದು ಸತಿ ಹೇಳಿದ್ಮೇಲೆ ಅರ್ಥ ಮಾಡ್ಕೊ. ಕೊಡದಲ್ಲಿ ಮತ್ತೆ ಯಾರಿಗೆ ಕೊಡ್ಬೇಕಂತ ಇದೆಯಾ ದುಡ್ಡ ನೀನು? ನಮಗೆ ಕೊಡಲ್ಲ ಅಂದಮೇಲೆ ನಮಗೆ ಕೊಡ್ಬೇಕು. ನಮಗೆ ಕೊಡ್ದಲ್ಲಿ ಮತ್ತೆ ನ್ಯಾವಳಿಗೆ ತಗೊಂಡೋಗಿ ಕೊಡ್ಬೇಕು ಅಂತ ಇದೆಯಾ ನೀನು? ನ್ಯಾವಳನ್ನ ಇಟ್ಕೊಂಡಿದ್ಯಾ? ಯಾವಳನ್ನ ಇಟ್ಕೊಂಡಿದ್ಯಾ ಹೇಳು ನೀನು? ನನಗೆ ಹೆಣ್ತಿಗೆ ಅದೊಳಗೆ 50,000 ರೂಪಾಯಿ ದುಡ್ಡು ಕಷ್ಟಕ್ಕೆ ಬಿಡು. ಏನೋ ಅವಳು ಕಷ್ಟ, ಏನೋ ಮಾಡಬಾರದು ಮಾಡಿ ಏನೋ ತಪ್ಪಿ ಸಿಕ್ಕಾಕೊಂಡವಳೆ ಬಿಡು. ಅವಳಿಗೆ ಕೊಟ್ಟು ಸಹಾಯ ಮಾಡೋಣ ಅಂಬೋದೇನಿಲ್ವಲ್ಲ ಗಂಡನಾಗ ನೀನು. ಮತ್ತು ನನಗೆ ಕೊಡ್ದಲ್ಲಿ ನ್ಯಾವಳಿಗೆ ತಗೊಂಡೋಗಿ ಕೊಡ್ಬೇಕು ಅಂತ ಇದೆಯಾ? ಯಾವಳನ್ನ ಇಟ್ಕೊಂಡಿದ್ಯಾ ನೀನು? ಹೇಳು, ಯಾವಳನ್ನ ಇಟ್ಕೊಂಡಿದ್ಯಾ ಅಂತ. ಲೋಪರ್ ಮಾತಾಡ್ಬೇಡ ನೀನು. ಏನು ಮಾತಾಡ್ತಾ ಇದೀಯಾ? ಜಾಡ್ಸ್ ಹೊಡೆದ್ಬಿಡ್ತೀನಿ ನಾನು. ಕೆಲ್ಸಕ್ಕೆ ಹೋಗಿ ದುಡಿಯೋದ್ ಕಣೆ. ನಾನು ಇಂಥ ಆಟ ಆಡೋದಕ್ಕೆ ನಿಂತ್ಕೊಂಡಿದ್ದೀನ? ನೀವು ಇಲ್ಲಿ ಮನೆಯಾಗ ಸೇರ್ಕೊಂಡು ಇಂಥ ಕಿತ್ತೋದಾಟಗಳು ಆಡ್ತಾ ಇದ್ದೀರಾ? ಮಾಡೋಕ್ಕೆ ಕೆಲಸ ಇಲ್ವಾ ನಿಮಗೆ? ನಾನು ಅವತ್ತೇ ಹೇಳಿದ್ದೀನಿ ತಾನೇ, ನಾನು ಬಿಡಿಸ್ಕೊಂಬಂದಾಗ. ಸೊಮ್ಮೆ ನಮ್ಗೆ ಯಾರು ಸಮಸ್ಯೆನೂ ಬೇಡ, ನೀನು ಸುಮ್ಮನೆ ಅವ್ನು ದುಡಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವನೇನಾದರೂ ಕುಡ್ದು ಬಂದಿದ್ದಾನೆ ಅಂತಂದರೆ ನೀವು ಅವ್ನ ಜೊತೆಗೆ ನಿಂತ್ಕೊಂಡು ನೀನು ಆವತ್ತು ಅಮ್ಮ ಆಯ್ತು ಜಗಳ ಮಾಡಬೇಡ್ರಿ ಕಣಮ್ಮ. ಅವನ್ನ 4 ಬಿಟ್ಟು ಬುದ್ಧಿ ಹೇಳಿ ಒಳಗೆ ಕರ್ಕೊಂಬಂದು ಮನ್ಗಿಸ್ರಿ ಅಂತ ಹೇಳಿದ್ದೀನಿ ನಾನು ಅವತ್ತೇ. ಬೇಡ, ಇದೆಲ್ಲ ನಮಗೆ ಸವಾಸ ಅಲ್ಲ, ಸುಮ್ಮನೆ ದುಡ್ಡು ಅಂತ ದಂಡ. ಅವತ್ತು ಅವನು ಬಿಡಿಸ್ಕೊಬರಕ್ಕೆ ಬೇರೆ ಅದು ಬೇರೆ ಸಾಲ ಮಾಡ್ಕೊಂಡಿದ್ದೀನಿ, ಅದು ಬೇರೆ ಸಾಲ ಐತೆ, ಅದನ್ನು ತೀರಿಸ್ಬೇಕು. ನನಗೆ ಯಾರು ಇಲ್ಲ ದುಡಿಯೋದು ಅಂತಾದ್ರಾಗೆ ಇನ್ನು ಯಾವಳಿಗೆ ತೊಗೊಂಡೋಗಿ ಕೊಡ್ತೀನಿ? ದುಡಿಯೋಕ್ಕೆ ನನ್ನ ಟೈಮ್ ಇಲ್ಲ. ಇನ್ನು ನನಗೆಲ್ಲ ಅಂಥದಕ್ಕೆಲ್ಲ ಟೈಮ್ ಇರುತ್ತೆ ಅಂತ ಯಾಕೆ ದುಡ್ಕೊಂಬಂದು ಆಗ್ತೀನಲ್ಲ, ಅದಕ್ಕೆ ಇಂಥ ಮಾತಾಡ್ತಾ ಇದೆಯಾ? ಅದಕ್ಕೆ ಇಂಥದ್ದು ಮಾತಾಡ್ತಾ ಇದೆಯಾ ನೀನು? ಗೊತ್ತೇ ಸುಮ್ಮನೆ ನೀನೆಲ್ಲ ಏನೇನು ಅವತಾರಗಳೆಲ್ಲ ಮಾಡ್ತೀಯ ಅಂತೇಳಿ. ಸುಮ್ಮನೆ ದುಡಿಯೋಕ್ಕಂತ ಹೋಗೋದು, ಅದಕ್ಕೆ ಮತ್ತೆ ವಾರಗಟ್ಲೆ ಮನೆಗೆ ಬರಲ್ಲ ಅಂತ ಹೇಳೋದು. ಸುಮ್ಮನೆ ಹೋಗ್ತೀನಿ ಅಂತ ಹೋಗಿ ಹಿಂಗೆ ಮಾಡ್ಕೊಂಬತ್ತೀಯ. ಗೊತ್ತೈತೆ ನನಗೆ. ಯಾವಾಳ್ಗ ತಗೊಂಡೋಗಿ ಎಲ್ಲ ಖರ್ಚು ಮಾಡ್ತಾ ಇದೆಯಾ ನೀನು? ಯಾವಾಳ್ಗ ತಗೊಂಡೋಗಿ ಎಲ್ಲ ಕೊಡ್ತಾ ಇದೆಯಾ ಅಂತ. ಯಾರೂ ಅಲ್ಲ, ನನಗೆ ಗೊತ್ತೈತೆ ಅದು ಯಾವಳು ಅಂತ. ಆಡ್ಸು ಹೊಡೆದು ಬಿಡ್ತೀನಿ. ತಿರ್ಗ ಪದೇ ಅದನ್ನೇ ಮಾತಾಡ್ತೀಯ. ಕಷ್ಟಪಟ್ಟು ದುಡಿಯೋಕೆ ಹೋದ್ರೂ ಎಂತ ಮಾತಾಡ್ತೀಯ? ಇಂಥ ಮಾತು ಅನ್ನಿಸ್ಕೋಬೇಕೆ? ನಾನು ಕಷ್ಟಪಟ್ಟು ದುಡಿಯೋಕೆ ಹೋದ್ರೂ ಏನು ಮಾತಾಡ್ತೀಯ ನೀನು? ಏನು ಮಾತಾಡ್ತೀಯ ಅಂತ? ಆಗ ನೀವೇನು ಇಗಳೇ ನಿನ್ನ ಮದುವೆ ಆಗಿ ಬಂದಾಗಿಂದ ನೀನು ಏನು ಮಾಡಿದ್ಯಾ? ನಿನ್ನ ಯೋಗ್ಯತೆಗೆ ಏನು ಮಾಡಿದ್ಯಾ? 1 ರೂಪಾಯಿ ದುಡ್ಡು ತಗೊಂಬಂದು ಕೊಟ್ಟಿದ್ಯಾ ನಿನ್ನ ಯೋಗ್ಯತೆಗೆ? ಕೊಳ್ಳಪ್ಪ, ನಾನು ನಿನ್ನ ಹೆಂಡ್ತಿಯಾಗಿ ಏನೋ ನಾನು ಒಂದು ಕಾಲ 4 ಕಾಸು ದುಡ್ದಿದ್ದೀನಿ ಅಂತ ನೀನೇನು ತಗೊಂಬಂದು ಕೊಟ್ಟಿದ್ಯಾ ನನ್ನ ಕೈಗೆ? ಅವ್ನು ನಿನ್ನ ಮಗನ ಬಿಡಿಸ್ಕೊಬರಕ್ಕೆ ಬೇರೆ ಅಷ್ಟೊಂದು ದುಡ್ಡಾಯಿತು. ಅವ್ನು ಯಾಕೆ ಕಂಡವ್ರು ಸುದ್ದಿಗೆ ಹೋಗಿದ್ರು? ಅವ್ರು ಯಾಕೆ ಮಾತಾಡೋರು? ನಮ್ಮ ಪಾಡಿಗೆ ನಾವು ಇದ್ದಿದ್ರೆ ನೀನು ನಮ್ಮ ಪಾಡಿಗೆ ನಾವು ಇರಬೇಕಾಗಿತ್ತು. ನೀನು ಯಾಕೆ ಹಿಂಗೆಲ್ಲ ಮಾಡೋಕೆ ಹೋದೆ? ಮಾಡೋಕ್ಕೆ ಕೆಲಸ ಇಲ್ದಲ್ಲ ಇಂಥದ್ದು ಕೆಲಸ ಮಾಡ್ಕೊಂಡು ನನ್ನ ಮಾತಾಡ್ತಾಳೆ ಇನ್ನೂ. ಗಡಿ ಬಿಡ ನೋಡು, ನೀನು ಯಾಕೆ ಒಯ್ಯೋದು ಮತ್ತೆ ಕೊಡು ಅಂತ ಕೇಳೋದು? ಏನೋ ತಪ್ಪಿ ಸಿಕ್ಕಾಕೊಂಡಿದೀವಪ್ಪ, ಏನೋ ತಪ್ಪಾಗೈತೆ ಅಂತ ಕೇಳಿದ್ವಿ, ಮತ್ತೆ ಕೊಡು ಅಂತ ಅಂದರೆ ನೀನು ನೋಡಿ ಎಷ್ಟು ಮಾತಾಡ್ತೀಯ? ಯಾಕಲ್ಲ ಪಾಪ, ಸುಮ್ಕಿರ. ಯಾಕೆ ಸಮಯ ಸುಮ್ಮನಿರಕ್ಕಾಗಲ್ಲ? ಇವಳು ಹಂಗೆ ಮಾತಾಡ್ತಾಳೆ. ದುಡ್ಡು ಕೊಡು ಅಂತ ಬಲವಂತ ಮಾಡಿದ್ರೆ ನಾವೆಲ್ಲಿಂದ ತಗೊಂಬಂದು ಕೊಡೋಣಮ್ಮ? ನಾನು ಹೇಳ್ದೆ ತಾನೆ ನಿಮ್ಗೆ ಅವತ್ತೇನೆ, ನೀವು ಯಾರು ಸವಾಸಕ್ಕೆ ಹೋಗೋದು ಬೇಡ. ಅವ್ನಿಗೆ ಬೈದು ನೀವು ಬುದ್ಧಿ ಹೇಳಿ ಕರ್ಕೊಂಬರ್ರಿ. ಅವ್ನು ಸವಾಸ ಅವ್ನು ಕುಡ್ದು ಅವ್ನು ಹೆಂಗೆಲ್ಲ ಮಾಡ್ತಾನೆ ಅಂತ ಹೇಳಿದ್ದೀವಿ. ಹೇಳಿದ್ರು ನೀವು ಅವನಿಗೆ ಏನು ಅವನೇನೋ ಕುಡಿತಾನೆ ಅಂತ ಹೇಳ್ಬೋದು. ನಿಮ್ಗೇನು ಅನ್ಸಲ್ವಾ ಇಂಥ ಕೆಲಸ ಮಾಡೋಕ್ಕೆ? ನೀವು ಮಾಡಿ ಇಂಥದ್ದೆಲ್ಲ ಇಲ್ಲಿಗೆ ತಲೆಗೆ ತಂದ್ಕೊಂಡು ನಾನು ದುಡ್ಡು ಕೊಡು ಅಂತಾಳೆ. ದುಡ್ಡು ಕೊಡಲ್ಲ, ಇಲ್ಲ ಕಣಮ್ಮನಂತ ದುಡ್ಡಿಲ್ಲ ಅಂತಂದ್ರೆ ನೀನು ಯಾವಳಿಗೆ ಕೊಡ್ತೀಯ? ಯಾವಳನ್ನ ಇಟ್ಕೊಂಡಿದ್ದೀಯ ಅಂತ ಕೇಳ್ತಾಳಲ್ಲ. ಇವಳಿಗೆ ಎಷ್ಟಿರಬೇಡ. ನಾನು ದುಡಿಯೋಕೆ ಹೋಗೋಣ ಇಂಥ ಮಾತಂದರೆ ಯಾವನು ಅನ್ನಿಸ್ಕೊಂತಾನೆ? ಯಾವನು ಅನ್ನಿಸ್ಕೊಂಬಲ್ಲ ಕಣೆ. ನೀನು ಮಾಡ್ಕೊಂಡಿದ್ಯಾ, ನೀನು ಅನ್ಬೋಸು. ನನ್ನ ಮನೇದು ಏನೈತೆ ಅಷ್ಟು ನೋಡ್ಕೊಂತೀನಿ, ಇಲ್ಲ ಅದನ್ನು ನೋಡ್ಕೊಂಬಲ್ಲ. ನಾನು ಏನು ಮಾಡ್ಬೇಕಾದ್ರೆ ಮಾಡ್ತೀನಿ.
ಓ ಅವು ಥರ ಆಡ್ತೀರಾ ನೀವೆಲ್ಲ ಮನ್ಯಾಗ ಸೇರ್ಕೊಂಡು ನಮ್ಗೆ ಇಲ್ಲದ ತಲೆ ಕೆಡಿಸ್ತೀರಾ. ಬಿಡತ್ತ ಇದೊಂದು ಸತಿ ಏನೋ ಆಗೈತೆ, ಇವಾಗ ಒಂದು 50,000 ರೂಪಾಯಿ ದುಡ್ಡ ಬಿಡತ್ತ, ಕೊಟ್ರು ಕೊಡಿ, ಇನ್ನೇನು ಮಾಡೋದತ್ತ, ಆಗೈತೆ ಕಣೋ, ಇನ್ನು ತಪ್ಪು ಮಾಡಬಾರ್ದಾಗಿತ್ತು, ಆಗ್ಬಿಟ್ಟೈತಿ. ನಾಗ ಅದ್ರ ಬಗ್ಗೆ ನೋಡೋಣ, ಮುಂದೆ ಆಗೋದ್ರ ಬಗ್ಗೆ, ನಾಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬದು ಬೇಡ, ಒಂದು 50,000 ರೂಪಾಯಿ ಕೊಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಓ ಅಮ್ಮ ನನ್ನ ಹತ್ರ ಇಲ್ಲ, ಹೇಳ್ದಂಗೆ ಕೇಳು. 1,00,000 ಅವ್ನಿಗೆ ಕಟ್ಟಿ ಅವತ್ತು ಬಿಡಿಸ್ಕೊಂಬಂದಂಗೆ ಆಯಿತು. ಹಾಂ ಮದ್ವೆಗೆ ತಾಳಿ ಗೀಳಿ ಅಂತೇಳಿ ತರಕ್ಕೆ ಅಷ್ಟು ದುಡ್ಡು ಖರ್ಚಾಯಿತು. ಮತ್ತು ಮಂಚ ಬೆಡ್ಡು ಅಂತೇಳಿ ಅದನ್ನು ಮಾಡಿಸ್ದೆ. ಹಾಂ ಎಷ್ಟೆಲ್ಲ ಮನೆಗೆ ಬಟ್ಟೆ ಬರೆ ಅಂತೇಳಿ ಎಷ್ಟೊಂದು ದುಡ್ಡು ಖರ್ಚಾಗೈತೆ. ಮನೆ ರೇಷನ್ ತರೋದು, ಮನೆಯ ಗ್ಯಾಸು, ಎಷ್ಟು ಮನೆ ಖರ್ಚಿಲ್ಲ. ನಾವು ಒಂದು ಹಾಲಿಗೆ ಸಮೇತ 1,000 ಯಾರೂ ಇಲ್ಲ, ಒಂದು ಹಾಲಿಗೆ ಸಮೇತ ನನ್ನ ಹತ್ರನೇ ಇಸ್ಕೊಂತೀರಾ. ಎಲ್ಲ ಪ್ರತಿಯೊಂದು ಮನೆಯಾಗ ಒಂದು ಉಪ್ಪು ಹುಳಿ ತರಕಾರಿ ಎಲ್ಲ ನಾವು ನೋಡ್ಕೋಬೇಕು. ಎಲ್ಲ ನೋಡ್ಕೊಂಡು ನಾನು ಎಲ್ಲಿಂದ ಒಬ್ಬ ದುಡಿಯೋನು ಯಾವುದಕ್ಕೆ ಅಂತ ಸಾಲುತ್ತೆ. ಹಾಂ ಇನ್ನೂ 1,00,000 ಸಾಲ ಐತೆ, ಅವ್ನು ಬಿಡಿಸ್ಕೊಂಬರೋಕ್ಕೆ ನಮ್ಮ ಓನರ್ ಹತ್ರ ಇಸ್ಕೊಂಡಿದ್ದು. ಅದು 1,00,000 ಇನ್ನೂ ಸಾಲ ತೀರಿಸ್ಬೇಕು. ಇನ್ನು ಏನು ಅಂದ್ಕೊಂಡಿದ್ರೆ 50,000 ರೂಪಾಯಿ ಕೊಡು ಅಂತಂದರೆ ನಾವು ಎಲ್ಲಿಂದ ತಗೊಂಬಂದು ಕೊಡಲಿ? ಇಲ್ಲದ ಸುಮ್ಮನೆ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರೆ ಯಾವಳಿಗೆ ತಗೊಂಡೋಗಿ ಕೊಡ್ತೀಯಾ, ಯಾವಳಿಗೆ ಕೊಡ್ತೀಯಾ ಅಂತ ಮಾತಾಡ್ತಾಳಲ್ಲ. ಇವಳಿಗೆ ಎಷ್ಟಿರಬೇಡ ಇವಳಿಗೆ. ಹಿಂಗೆ ಅನ್ನಿಸ್ಕೊಂಡು ಯಾರು ಇರ್ತಾರೆ? ಯಾವಳೇ ಇರೋಲ್ಲ, ಯಾವನೂ ಇರೋಲ್ಲ. ದುಡಿ ಅಂತ ಗಂಡಸಿಗೆ ಸಿಟ್ಟು ಬರುತ್ತೆ. ಹಿಂಗೆ ಅಂದ್ಬಿಟ್ರೆ ಮನೆಗೆ ಕೂತ್ಕೊಂಡು ಇಂಥ ಮಾತಾಡೋದು. ಮತ್ತೆ ಹೆಂಡತಿ ಕಷ್ಟ ಆಗಿದ್ದಾಳೆ ಅಂದಮೇಲೆ ಗಂಡನಾಗಿರೋನು ಕೈ ಹಿಡಿಬೇಕಪ್ಪ, ಏನು ಮಾಡೋಕ್ಕಾಗುತ್ತೆ? ಕಷ್ಟ ಆಗಿರೋದಕ್ಕೆ ತಾನೇ ಕೇಳ್ತಾ ಇರೋದು. ಇಲ್ಲಂತಂದ್ರೆ ನಾವೇನು ಸುಮ್ಮನೆ ಕೇಳ್ತಾ ಇದ್ವಾ? ಇವಾಗ ಕಷ್ಟ ಕಣಪ್ಪ, ಹಿಂಗೆ ತಪ್ಪು ಮಾಡಿದ್ದೀನಿ, ಇಂಥ ತಪ್ಪಿ ಸಿಕ್ಕಾಕೊಂಡಿದ್ದೀನಿ ಕೊಡು ಅಂತಂದ್ರೆ ಅದಕ್ಕೆ ಹಿಡ್ಕೊಂಡು ಹೊಡಿತೀಯ. ಹೊಡಿಬೇಡ ತೆಗಿ, ಹೊಡಿಬೇಡ ತೆಗಿ, ನೋಡತ್ತೆ ಹೊಡಿಯೋದ ಕೇಳಿರೆ. ಅಯ್ಯೋ ದೇವ್ರೆ, ಯಾಕಪ್ಪ ಈ ಮಾಮ ಹಿಂಗೆ ರೊಚ್ಚಿಗೆ ಎದ್ಬಿಟ್ಟೈತಿ? ಯಾಕೆ ಮಾಮ ಅತ್ತೆನ ಇಂಥ ವಯಸ್ಸಾಗಿ ಹಿಡ್ಕೊಂಡು ಹೊಡಿತಾ ಇದ್ದೀರಾ? ಮೊದಲೇ ಆ ಅತ್ತೆ ಪಾಪ ಸಣ್ಣ ಐತೆ, ಹೊಡಿಬೇಡಿ ಪ್ಲೀಸ್ ಮಾವ, ಹೊಡಿಬೇಡಿ. ಅತ್ತೆಗೆ ಯಾಕೆ ಹೊಡಿತಾ ಇದ್ದೀರಾ? ನನ್ನ ಹತ್ರ ದುಡ್ಡಿಲ್ಲ ಅಂತಂದರೆ ಕೇಳ್ಬೇಕು. ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ, ನಿಮ್ಗೆ ಯಾರಿಗೂ ಕೆಲಸ ಇಲ್ಲೋದ್ಕಿಂತ ಮಾಡ್ಕೊಂಡು ಕೂತ್ಕೊಂಡು ಇನ್ನು ಮಾತಾಡ್ತಾರೆ. ಮಾತುಗಳು ಸರಿಯಾಗಿ ಮಾತಾಡಲ್ಲ, ತಲೆ ಬಿಸಿ ಮಾಡ್ತಾರೆ, ಅತ್ಲಾಗೆ ತಲೆ ನೋವು ಬರೋ ಥರ ಮಾಡ್ತಾರೆ. ಈ ಎಂಥ ಜನಗಳು ಏನೋ. ಅಪ್ಪ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಹಿಂಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ನಾನು ಹಿಂಗೆ ಮಾತಾಡಿದ್ರೆ ಅಂತ ತಿಳ್ಕೊಂಡು ಮಾತಾಡಬೇಕು. ಸುಮ್ಮನೆ ಬಾಯಿ ಐತೆ ಅಂತೇಳಿ ಹೆಂಗೆ ಬೇಕು ಹಂಗೆ ಮಾತಾಡಿದ್ರೆ ಯಾರೂ ಕೇಳಲ್ಲ ಇಲ್ಲಿ. ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ಏನು ಮಾತಾಡ್ಬೇಕಂತ, ನಾವು ಏನು ಮಾತಾಡ್ತಾ ಇದೀವಿ ಅಂತ ಪ್ರಜ್ಞೆ ಇರಬೇಕು ಮೈ ಮೇಲೆ. ಹಿಂಗೆಲ್ಲ ಮಾತಾಡ್ಬೇಡ ಕಣೆ ಸೊಮ್ಮೆ. ಅವನು ಈಗ ಇಲ್ಲದಕ್ಕೆ ಇಲ್ಲ ಅಂತ ನಿದ್ದಿದ್ರೆ ಕೊಡೋನು, ಇನ್ನೇನು ಮಾಡೋಕ್ಕಾವತ್ತು ಬಿಡು, ಎಲ್ಲ ನಾವು ಹೊಂದ್ಸ್ಕೊಂಬಕ್ಕಾವತ್ತು ಬಿಡಪ್ಪ ಅತ್ತ, ಅದೇ ಬೇಡ ಬಿಡು. ಅಲ್ಲ ಮಮ್ಮ, ನಾವು ಅತ್ತೆದೇನು ತಪ್ಪಿಲ್ಲ, ನಾವು ಇವತ್ತು ಎದ್ರುಕೊಂತೀವಿ ಅಂತ ಎದುರಿಸ್ತಾ ಇದ್ದಾರೆ ಅಷ್ಟೇ ಅವರು. ಅದ್ರಾಗೆ ಅವಳಿಗೆ ಏನೂ ಆಗಿಲ್ಲ, ಚೆನ್ನಾಗೇ ಇದ್ದಾಳೆ. ಬೆಳಗ್ಗೆಯಿಂದ ಹೆಂಗೆ ಕೆಲಸ ಮಾಡ್ತಾ ಇದ್ದಾಳೆ. ಏನಾದರೂ ನಾವು ಗಿಡವೆ ಮಾಡಿಸ್ಕೊಂಬನ, ಮನೆ ಕಟ್ಟೋಕ್ಕೆಲ್ಲ ದುಡ್ಡು ಕುಡಿಕೊಂಬನ ಅಂತ. ಮನೆ ಕಟ್ಟೋಕ್ಕೆ ಹಾಳಾಗೋದ್ರೂ ಹೋಗ್ಲಿ, 50,000 ತಾನೆ, ಅದ್ರಾಗೆ ಬಿಲ್ಡಿಂಗ್ ಕಟ್ಟಲಿ. 50,000 ರೂಪಾಯಿಗೆ ಅದು ಇನ್ನೆಂಥ ಮನೆ ಕಟ್ತಾಳೆ ನೋಡೋಣ. 50,000 ರೂಪಾಯಿಗೆ ಅದು ಇನ್ನೆಂಥ ಮನೆ ಕಟ್ತಾಳೆ ನಾವು ನೋಡೋಣ. ನಮ್ಮ ಕಣ್ಣೆದ್ರಿಗೆ ಹಾಳಾಗೋಗುತ್ತೆ. ಅದು ಏನು ಮೋಸ ಮಾಡಿರೋದೇನು ಉಳಿಯಲ್ಲ, ನಮ್ಮ ಕಣ್ಣೆದ್ರಿಗೆ ಹಾಳಾಗೋಗುತ್ತೆ. ಅವಳು ಇನ್ನೆಂಥ ಬಿಲ್ಡಿಂಗ್ ಕಟ್ತಾಳೆ ನೋಡೇ ಬಿಡ. ಸುಮ್ಮನಿರಮ್ಮ, ಸುಮ್ಕಿರ ಪಾಪ, ಒಯ್ಬೇಡ, ಸುಮ್ಮನಿರ. ಅವಳನ್ನ ಯಾಕೆ ಒಯ್ತೀಯ? ಬಿಡ, ನೀವು ಹಂಗೆ ಮಾತಾಡಬೇಡ ಕಣೆ. ಮತ್ತೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾವನ್ ಅನ್ನಿಸ್ಕೊಂತಾನಮ್ಮ. ಗಂಡಸಾಗಿ ಹೊರಗೆ ಹೋಗಿ ದುಡ್ಕೊಂಬಂದು ವಾರಾನ್ಗಟ್ಲೆ ಮನೆ ಅಂಬಂಗೆ ಮಕ ನೋಡ್ದಂಗೆ ವಾರಾನ್ಗಟ್ಲೆ ಹೋಗಿ ಮಕ ಎಲ್ಲನ ಅಲ್ಲೂ ಇಲ್ಲೂ ಸುತ್ತಾರ್ಕೊಂಡು ಹೆಂಗೆ ಎಲ್ಲಿ ಬೇಕಲ್ಲಿ ಊಟ ಮಾಡ್ಕೊಂಡು ಎಲ್ಲಿ ಬೇಕಲ್ಲಿ ನಿದ್ದೆ ಮಾಡ್ಕೊಂಡು ಎಷ್ಟು ಕಷ್ಟ ನಮ್ಮ ಡ್ರೈವರ್ಗಳ ಜೀವನ ನಿನಗೇನು ಗೊತ್ತು? ಹಾಂ ಹೆಂಗೆ ಕಷ್ಟಪಡ್ತೀವಿ, ನಮಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮುಂದೆ. ಅಂಥದ್ರಾಗ ಏನೋ ಒಂದಿನ ಮನೆಗಿದ್ದು ಇರೋಣ ಅಂತ ಇದ್ದರೆ, ನೆಮ್ಮದಿಯಾಗಿ ಇರೋಣ ಒಂದಿನ ಅಂತ ಇದ್ದರೆ, ಈಗ ಇಂಥವು ಕಾಟ. ನಾವೆಲ್ಲೋ ಹೋಗಿ ಎಲ್ಲೋ ನಿದ್ದೆ ಮಾಡಿಕೊಂಡು ಸರಿಯಾಗಿ ನಿದ್ದೆ ಆಗಲ್ಲ, ಸರಿಯಾಗಿ ಊಟ ಇಲ್ಲ, ಊಟ ಎಲ್ಲ ತಿಂದ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಹೋಗ್ಕೊಂಡು ಹೆಂಗೆ ನಾವು ಕಷ್ಟಪಟ್ಟು ದುಡ್ಕೊಂಬತ್ತೀನಿ. ಮತ್ತು ಇವಳ ಹತ್ರ ಯಾವನ ಅನ್ನಿಸ್ಕೊಂತಾನೆ? ಯಾರು ಅನ್ನಿಸ್ಕೊಂಬಲ್ಲ. ಇವಳು ಸುಮ್ಮನೆ ಇರಲ್ಲ ಕಣಪ್ಪ, ತಟಕ್ಕನ ಮಾತಾಡ್ತಾಳೆ. ಅವನು ಮೊದಲೇ ಸಿಟ್ನಾಗ ಇದ್ದಾನೆ ಎಂಬುದು ಗೊತ್ತು. ಅತ್ತೆ ಹಂಗೆ ಮಾತಾಡ್ಬೇಡ ಕಣತ್ತೆ, ಪಾಪ ಮಾಮ ದುಡಿತೈತಲ್ಲ, ಅದಕ್ಕೆ ಸಿಟ್ಟು ಬರ್ತೈತೆ, ಹಂಗೆ ಮಾತಾಡ್ಬೇಡ. ಹಿಂಗೆ ಮಾಡೋಕ್ಕೆ ಕೆಲಸ ಇಲ್ದಲ್ಲೇ ಮಾಡ್ಕೊಂಡು ನಾನು ದುಡ್ಡು ಕೊಡು ಅಂತಂದರೆ ಎಲ್ಲ ನಾನು ಕಳ್ತನ ಮಾಡ್ಕೊಂಬರ್ಲೇನೆ ನಾನು. ಸರಿ ಆಯ್ತು ಬಿಡಪ್ಪ, ಏನು ಕೊಡಬೇಡ ಬಿಡು. ಹೋದ್ರೆ ಹೋಗ್ಲಿ ಬಿಡಪ್ಪ, ಏನು ಬೇಡ, ನೀನೇನು ಕೊಡಬೇಡ ಬಿಡು, ಹೊಡಿಬೇಡ ಬಿಡು. ಏನೋ ಮಾಡ್ಕೊಂತೀವಿ ಬಿಡು, ನಮಗೆ ಹೆಂಗೆ ಬೇಕಂಗೆ ಮಾಡ್ಕೊಂತೀವಿ. ಹೆಂಗೆ ಸಾಲನ ಪಾಲನ ಮಾಡ್ಕೊಂಡು ಏನೋ ಮಾಡ್ತೀವಿ ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು ಮಾಡಿರೋ ತಪ್ಪಿಗೆ ಏನೋ ತಪ್ಪಿಗೆ ಸಿಕ್ಕಾಕೊಂಡಿದ್ದೀವಪ್ಪ, ತಪ್ಪು ಮಾಡಬಾರ್ದಾಗಿತ್ತು, ಮಾಡಿದ್ದೀವಿ ಅಂತ ಹೇಳ್ತಿದ್ರು, ನೀನು ಕೇಳಲ್ಲ ಅಂದಮೇಲೆ ಬಿಡು ಇವಾಗ ಏನಾಯ್ತು? ನಾವು ಮಾಡಿರೋ ತಪ್ಪಾಯ್ತು ಬಿಡು. ಅಯ್ಯೋ ದೇವ್ರೆ, ಏನು ಮಾಡೋಕ್ಕಾಗುತ್ತೆ? ನಮ್ಮ ಮನೆ ಬಾರ, ನಾವೀಗ ಮಾಡಬಾರ್ದಾಗಿತ್ತು, ಮಾಡಿ ಇವತ್ತು ನಾವು ತಪ್ಪಿ ಸಿಕ್ಕಾಕೊಂಡು ಎಷ್ಟು ಅನುಭವಿಸ್ತಾ ಇದ್ದೀವಿ. ನಮ್ಮ ಮಾಮನ ಹತ್ರ ಜೋರು ಮಾಡಿ ಇಸ್ಕೊಂಬನ ಅಂತ ಹೋತು ನಮ್ಮ ಅತ್ತೆ ದುಡ್ಡ. ಆದರೆ ನಮ್ಮ ಮಾಮ ಸರಿಯಾಗಿ ಜಾಡಿಸ್ತೈತೆ. ನಮ್ಮ ಮಾಮನಿಗೆ ಜೋರು ಮಾಡಿರೆ, ಯಾಕಂದ್ರೆ ನಮ್ಮ ಮಾಮನ ದುಡಿಯೋದು ತುಂಬ ಸಿಟ್ಟು ಬಂದುಬಿಟ್ಟೈತೆ, ಅದಕ್ಕೆ ಸರಿಯಾಗಿ ಜಾಡಿಸ್ತೈತೆ ನಮ್ಮ ಮಾಮ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.